ಅಮೃತ ಅವರೇ, ನನ್ನ ಜೊತೆ ಆಗಲೇ ಮಾತನಾಡಿದರು ರಾಜೀವ್ ಗೌಡ ಅವರು. ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದರು. ಕ್ಷಮೆಯನ್ನು ತಾವು ಆಕ್ಸೆಪ್ಟ್ ಮಾಡ್ತೀರಾ, ಒಪ್ಕೊಳ್ತೀರಾ ಆ ಕ್ಷಮೆಯನ್ನ? ಎಸ್ ಸರ್. ಕ್ಷಮೆ ಕೇಳಿದ್ರೆ ಸಾಕ? ನನ್ನ ಪ್ರಕಾರ ನೀವು ಕಂಪ್ಲೇಂಟ್ ಕೊಡ್ಬೇಕ್ರಿ ಅವ್ರ ಮೇಲೆ. ಸರ್ ಅವರು ದೊಡ್ಡವರು ಇದ್ದಾರೆ ಸರ್, ನನ್ನ ಅಣ್ಣನ್ ಸರ್, ಅವ್ರ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ ಸರ್. ನನ್ನ ಬ್ರದರ್ ಫಿಗರ್ ಅವರೇ ಇದ್ದಾರೆ, ಅವ್ರು ದೊಡ್ಡವರಿದ್ದಾರೆ, ಮುಖಂಡರಿದ್ದಾರೆ. ಆವತ್ತು ರೆಸ್ಪೆಕ್ಟ್ ಇತ್ತು, ಇವತ್ತು ರೆಸ್ಪೆಕ್ಟ್ ಇತ್ತು ಸರ್. ಬಟ್ ಅದು ನಮ್ಮ ಸ್ಟಾಫ್ಸ್ಗಳಿಗೆ ಅಮೃತ ಗೌಡ ಅವರೇ, ಮೇಡಮ್ ಹಿಂಗೆಲ್ಲ ನಾನು ಒಬ್ಬ ಸಹೋದರಿಗೆ ಅಣ್ಣ, ಬಟ್ ನಾವು ಅಣ್ಣನಾಗಿ ಯಾವತ್ತೂ ಈ ಶಬ್ದಗಳನ್ನ ಯಾರಿಗೂ ಬಳಸಲ್ಲ. ನಮ್ಮ ತಂಗಿ ನಮ್ಮ ಅಕ್ಕನಿಗೆ ಈ ಶಬ್ದಗಳನ್ನ ಬಳಸಲ್ಲ ನಾವು ಸರ್. ಹೌದು ಸರ್, ನಾನು ಅವ್ರನ್ನ ಅದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸರ್ ಹಂಗೆ ನಾನು ನೀವು ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀರಿ ಅಂತ ನನಗೂ ಗೊತ್ತಿಲ್ಲ. ಬಟ್ ಇದು ಆಗಿದ್ದು ನಾವು ಇಂಟೆನ್ಷನಲಿ ತೆಗ್ದಿಲ್ಲ ಸರ್. ಯಾರ ಪ್ರೆಷರಿಂದನೂ ನಾವು ಅದನ್ನು ತೆಗ್ದಿರಲಿಲ್ಲ ಸರ್. ಹಂಗೆ ತೆಗಿಯೋದಾಗಿದ್ರೆ ನಾವು ಇಡೀ ಶಿಡ್ಲಘಟ್ಟದಲ್ಲಿ ಇರೋದನ್ನೆಲ್ಲ ತೆಗೆಸ್ತಿದ್ವಿ. ನಾವು ಆ್ಯಕ್ಚುಲಿ ಅವರಿಗೆ ಮೌಖಿಕವಾಗಿ ಪರ್ಮಿಷನ್ ಕೊಟ್ಟಿದ್ದು ಕೂಡ. ಅಮೃತ ಗೌಡ ಅವರೇ, ನಾನು ನೇರವಾಗಿ ಹೇಳ್ತೀನಿ ನಿಮಗೆ, ನೀವು ಈ ಕೇಸಲ್ಲಿ ಈ ವಿಚಾರದಲ್ಲಿ ನೀವು ಕಂಪ್ಲೇಂಟ್ ಕೊಡಬೇಕು. ಒಬ್ಬ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಯಾಗಿದ್ದಾರೆ, ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ, ಸಿಬ್ಬಂದಿಗಳ ಕರ್ತವ್ಯಕ್ಕೆ ಅಡ್ಡಿಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಬೇಕು ನೀವು ಜವಾಬ್ದಾರಿಯುತ ಅಧಿಕಾರಿಯಾಗಿ.